ನೀರಿನ ಮೇಲೆ ನಡೆಯೋದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ಬಟ್ ದೇವರನ್ನೇ ಭಯ ಆಗ್ತಾ ಇದೆ. ಯಪ್ಪ, ಒಂದ್ ಲೇಯರ್ ಏನು ಇಲ್ಲಿ 1962 ವಾರಲ್ಲಿ ಯಾರ್ಯಾರು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಿದಾರಲ್ಲ ಅವರಿಗೆ ಅಂತ ಮಾಡಿರೋ ಜಾಗ ಇದು. ಗಂಟೆ 8:15 ಆಗಿದೆ. ಫುಲ್ಲು ರೆಡಿಯಾಗಿ ಇನ್ನೇನು ಕೆಲವೇ ನಿಮಿಷಗಳು ತವಾಂಗಿಂದ ಎಕ್ಸಿಟ್ ಆಗೋಕ್ಕೆ. ಸೊ ಪ್ಲ್ಯಾನ್ ಮೊನ್ನೆ ಏನು ಮಾಡಿದ್ವೋ ಅದೇ, ಸೇಲಾ ಪಾಸಿಗೆ ಹೋಗಿ ಸೇಲಾ ಪಾಸಿಂದ ಬೊಂಬಡಿಲಾಕ್ಕೆ ಹೋಗೋದು. ವೆದರ್ ಯಾಕೋ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿದೆ. ದರ್ಸ್ ಅ ಲಾಟ್ ಆಫ್ ಕ್ಲೌಡ್ಸ್, ತುಂಬ ಕ್ಲೌಡಿ ಅಂತಲೂ ಅನಿಸ್ತಾ ಇದೆ. ಸೊ ಹಾಗಾಗಿ ಇಫ್ ಇಟ್ ಆಲ್ ಇಟ್ ಈಸ್ ಲೈಕ್ ಟೂ ಮಚ್ ಆಫ್ ಕ್ಲೌಡ್ or it starts raining, which means snowing, ಸೇಲಾ ಪಾಸ್ ಏನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ we will have to go via ಸೇಲಾ ಟನಲ್. ಸೊ ಸೇಲಾ ಟನಲಿಗೆ ಹೋಗಿ, ಬಟ್ ಮೊನ್ನೆ ಎಲ್ಲಿ ದಬಾಕೊಂಡು ಬಿದ್ನಲ್ಲ ಆ ಜಾಗ ಅಂತೂ ಮಾಡಲೇಬೇಕು. ಹಾಗಾಗಿ ಆಲ್ ಪ್ರಿಪೇರ್ಡ್. ಬೈ ದ ವೇ, ನಂದು ರೈಡಿಂಗ್ ಗ್ಲೌಸಸ್ ಏನಿದೆ ಅಲ್ಲ, ಐ ಟ್ರೈಡ್ ಮಲ್ಟಿಪಲ್ ಆ್ಯಕ್ಚುಲಿ. ಐ ಹ್ಯಾವ್ ಅ ಮಿಟ್ ದಟ್ ಈಸ್ ಕವರಿಂಗ್ ದ ಹ್ಯಾಂಡಲ್, ಜಾಸ್ತಿ ಗಾಳಿ ಹೊಡಿಬಾರ್ದು ಅಂತ. ಸೊ ಬಟ್ ಕ್ಲಚ್ ಮಾಡಬೇಕಾದ್ರೆ ದಿಸ್ 4 ಫಿಂಗರ್ಸ್ ಆರ್ ಕಂಪ್ಲೀಟ್ಲಿ ನಂಬಾಗ್ತಾ ಇದೆ, ಮರ್ಗಟ್ಟು ಹೋಗ್ತಾ ಇದೆ, ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಿನ್ನೆ ನಾನು ನೋಡ್ಸ್ಕೊಂಬಂದಾಗ ಡಿಕೆತ್ಲಾನಿಂದು ಥಿನ್ ಗ್ಲೌಸ್ ಹಾಕ್ಕೊಂಡಿದ್ದೆ. ಸೊ ಇಲ್ಲೇ ಒಂದು ಶಾಪಲ್ಲಿ ದೇ ಕಾಲ್ ಇಟ್ ಆಸ್ ಅ ಬರ್ಫ್ಕಿ ಗ್ಲೌಸ್ ವಿಚ್ ಇಸ್ ಸ್ನೋ ಗ್ಲೌಸ್, ಅವರೇ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಅದನ್ನು ತೊಗೊಂಡು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಯುನೋ, ಯಾಕೆ ಅಂತಂದರೆ ನಾಟ್ ಎಲ್ಲದೂ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ. ಸೊ ವಿ ನೀಡ್ ಟು ಫಿಗರ್ ಔಟ್ ವಾಟ್ ಈಸ್ ಗುಡ್ ಫಾರ್ ಅಸ್, ವಾಟ್ ಈಸ್ ಬೆಟರ್ ಫಾರ್ ಅಸ್, ಆ್ಯಂಡ್ ದೆನ್ ಗೋ ವಿತ್ ಇಟ್. ಲೆಟ್ಸ್ ಹ್ಯಾವ್ ಅ ಗ್ರೇಟ್ ಡೇ. ಹೇ ಅಡ್ವೆಂಚರರ್ಸ್, ಫೈನಲಿ ಡೇ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಬ್ಯಾಕ್ ಟು ಬೊಂಬಡಿಲಾ. ತವಾಂಗ್ ಬಂದು ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಪ್ಲೇಸ್. ಆಲ್ಮೋಸ್ಟ್ ಇದು 4ನೇ ದಿನ ಇನ್ನು ತವಾಂಗಲ್ಲಿ. ಸೊ ಜೆನ್ಯೂನ್ಲಿ ನಿನ್ನೆನೇ ಹೊರಟುಬಿಡ್ಬೇಕಿತ್ತು ನಾವು, ಬಟ್ ಐ ರಿಯಲಿ ವಾಂಟೆಡ್ ಅ ಡೇ ಬ್ರೇಕ್ ಬಿಕಾಸ್ ಐ ಹ್ಯಾಡ್ ಟು ರೆಸ್ಟ್. ಸೊ ಆರ್ಗನೈಸರ್ಸ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತಾರಲ್ಲ. ಸೊ ನಾನು ಹೇಳಿದ ಕೂಡಲೇ ದ ಎಂಟೈರ್ ಗ್ರೂಪ್ ಅಗ್ರೀಡ್ ಆ್ಯಂಡ್ ಒಂದಿನ ಏನೂ ರೈಡ್ ಮಾಡಿಲ್ಲ. ಸೊ ಒಂದು ಹೆವಿ ಹ್ಯಾಟ್ ಇಟ್ಕೊಂಡು ನಾನು ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀನಿ. ಬಟ್ ಇದು ಗ್ಯಾರಂಟಿ ಲಾಸ್ಟ್ ಅಲ್ಲ. ಒನ್ಸ್ ನೀವೊಂದು ಜಾಗದ ಮೇಲೆ ಯು ಫಾಲ್ ಇನ್ ಲವ್, ನೀವು ಮತ್ತೆ ಯು ಟೆಂಟ್ ಟು ಕಮ್ಮಿಂಗ್ ಅಂತಾರಲ್ಲ. ಸೊ ತವಾಂಗ್, ಐ ಆಮ್ ಗೋನಾ ಡೆಫಿನೆಟ್ಲಿ ಸಿ ಯು ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಮತ್ತೆ ಬಂದೇ ಬರ್ತೀನಿ. ನಾವು ಉಳ್ಕೊಂಡಿದ್ದು ಹೋಟೆಲ್ ಹೆಸರು ಹೋಟೆಲ್ ಮೋನ್ ಪ್ಯಾಲೇಸ್ ಅಂತ. ಮೂನ್ ಅಲ್ಲ, ಮಾನ್, MON. ತುಂಬ ಒಳ್ಳೆ ಹೋಸ್ಟ್ಗಳು, ತುಂಬ ಒಳ್ಳೆ ಜಾಗ, ತುಂಬ ಕ್ಲೀನಾಗಿತ್ತು. ಸೊ ನೀವೇನಾದರೂ ನೆಕ್ಸ್ಟ್ ತವಾಂಗಿಗೆ ಬರಬೇಕಂದಿದ್ರೆ ನೆನ್ಪಿಟ್ಕೊಳ್ಳಿ, ಹೋಟೆಲ್ ಮೋನ್ ಪ್ಯಾಲೇಸ್. Look at this. Crazy this is. First break of the trip. ಮೊನ್ನೆ ಎಲ್ಲಿ ನಿಲ್ಸಿದ್ವಲ್ಲ, ಸೇಮ್ ಪ್ಲೇಸ್, ಯಾಂಕಿ ಕೆಫೆ. ಅಲ್ಲೇ ಒಂದೊಳ್ಳೆ ಹಾಟ್ ಚಾಕ್ಲೇಟ್
ಕುಡಿದು ಇಲ್ಲ ಅಂದರೆ ಕ್ಯಾಪುಚಿನೋ ಕುಡಿದು ಸ್ಟ್ರೇಟ್ ಹೆಡಿಂಗ್ ಬ್ಯಾಕ್ ಟು ಸೇಲಾ ಪಾಸ್. ಇವಾಗ ಹೆಡಿಂಗ್ ಬ್ಯಾಕ್ ಟು ಸೇಲಾ. ಸೊ ಸ್ಕೈ ಈಸ್ ಸ್ಟಿಲ್ ಕ್ರ್ಯಾಂಕಿ, ಬಟ್ ಫಾಗ್ ಅಂತ ಏನು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ವಿ ವಿಲ್ ಪ್ರಾಬಬ್ಲಿ ಡೂ ದ ಸೇಲಾ ಪಾಸ್ ಓನ್ಲಿ. ಮೇಲೆ ಹೋಗ್ತಾ 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 ವಿ ವಿಲ್ ನೋ ಮಚ್ ಬೆಟರ್. ಎಲ್ಲ ಕಡೆನೂ ಸ್ನೋ ಇದೆ ಆ್ಯಂಡ್ ಸ್ವಲ್ಪ ಚಳಿನೂ ಇರೋದ್ರಿಂದ ಈ ಥರ ನೀರಿರುತ್ತಲ್ಲ, ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನೋಡಿಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡ್ತಾ ಓಡಿಸ್ತಾ ಇದ್ದೀನಿ. ಲೈಕ್ ಎಂಜಾಯ್. ರೋಡಲ್ಲಿ ಫುಲ್ ಎಲ್ಲ ಬ್ಲ್ಯಾಕ್ ಐಸ್ ಇರುತ್ತಲ್ಲ, ಇವರು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಇಲ್ಲೆಲ್ಲ ಫುಲ್ ತೆಗೆದು ಆಚೆ ಹಾಕಿದ್ದಾರೆ. ರೋಡಲ್ಲಿ ಏನೇನಿರುತ್ತೆ ಎಲ್ಲದನ್ನೂ ದೇ ಆರ್ ದ ಒನ್ಸ್ ಹೂ ಹೆಲ್ಪ್ ಕ್ಲಿಯರ್ ದ ರೋಡ್ಸ್. ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಅಂತಂದರೆ ಎಲ್ಲ ಕಡೆ ಬರೀ ಲೇಡೀಸೇ ಕೆಲಸ ಮಾಡ್ತಿರ್ತಾರೆ, ಗಂಡಸರು ಯಾಕೆ ಕೆಲಸ ಮಾಡಲ್ಲ ಗೊತ್ತಿಲ್ಲ. ಐ ನೋ ಇಟ್ ಸೌಂಡ್ಸ್ ವೆರಿ ಫನ್ನಿ. ನಾನಲ್ಲಿ ನಮ್ಮದು ಬೊಮ್ಲಾ ಪಾಸಿಗೆ ಹೋದಾಗ ಅಲ್ಲಿ ಡ್ರೈವರ್ ಹತ್ರನೂ ಕೇಳ್ತಾ ಇದ್ದೆ ಯಾಕೆ ಬರೀ ಎಲ್ಲ ಲೇಡೀಸೇ ಇದ್ದಾರೆ ಅಂತ. ಅವಾಗ ಅವ್ರು ಹೇಳ್ತಿದ್ರು ಕಾಮ್ ನೀ ಕರ್ತೆ ಮೇಡಮ್, ಲೇಡೀಸ್ ಬಹುತ್ ಕಾಮ್ ಕರ್ತೆ ಇದ್ದಾರೆ ಅಂತ. ನಾವು ಇವಾಗೆಲ್ಲ ಹೋಗ್ತಿದ್ದೀವಲ್ಲ ಬೊಮ್ಡಿಲಾ ಅಂತ. ಸೊ ಬೊಮ್ಡಿಲಾಯಿಂದ ಇಲ್ಲಿಗೆ 180 ಕಿಲೋಮೀಟರ್ ಏನೋ ಆಗುತ್ತಂತೆ. ಸೊ ಆವಾಗ ವಾರ್ ಟೈಮಲ್ಲಿ ಇವರೆಲ್ಲ ದೇ ಹ್ಯಾವ್ ವಾಕ್ ಫ್ರಮ್ ದೇರ್, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದು ಇದು ಮಾಡೋರಂತೆ ಜಾಸ್ತಿ. ಆವಾಗ ಏನು ಕಮ್ಯೂಟ್ಸ್ ಎಲ್ಲ ಇರಲಿಲ್ವಲ್ಲ. ಸೊ ಇದೆಲ್ಲ ಒಂಥರ ಹೀರೋಯಿಕ್ ಸ್ಟೋರಿ ಇದ್ದಂಗೆ. ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಶೋ ಯು ಆಲ್. ಆ್ಯಂಡ್ ನಿಮಗೆ ತೋರಿಸೋದಲ್ದಲೇ ನನಗೂ ನೋಡಬೇಕಿತ್ತು ಹೇಗಿದೆ ಅದು ಏನು ಅಂತ. ಸೊ ಒಂದ್ಸಲಿ ವಾರ್ ಮೆಮೋರಿಯಲಿಗೆ ನೋಡಿ ಹೋಗೋಣ. ವೆಲ್ಕಮ್ ಟು ಇಂಡಾಮಿಟೇಬಲ್ ಸೇಲಿಯಾ ವಾರಿಯರ್ಸ್ ಜಸ್ವಂತ್ಗಢ್ ವಾರ್ ಮೆಮೋರಿಯಲ್. ಆ್ಯಂಡ್ ನಾವಿದ್ದೀವಿ 10,960 ಆಲ್ಟಿಟ್ಯೂಡಲ್ಲಿ. ಲೆಟ್ಸ್ ಸಿ ಹೌ ಇಟ್ ಈಸ್. ವಾವ್. ಇಲ್ಲಿ 1962 ವಾರಲ್ಲಿ ಯಾರ್ಯಾರು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರಲ್ಲ ಅವರಿಗೆ ಅಂತ ಮಾಡಿರೋ ಜಾಗ ಇದು. ನಾವಲ್ಲಿ ಜಸ್ವಂತ್ ಸಿಂಗಿಂದ ಏನು ಬೊಮ್ಲಾ ಪಾಸಲ್ಲಿ ನೋಡಿದ್ವಲ್ಲ, ದಿಸ್ ಈಸ್ ಆಲ್ಸೋ ಆಫ್ ದ ಸೇಮ್ ಪರ್ಸನ್. ಜಸ್ವಂತ್ ಸರ್ ಅವ್ರು ಏನು ಯೂಸ್ ಮಾಡಿದ್ರಲ್ಲ ಅದೆಲ್ಲದನ್ನು ಯು ಕ್ಯಾನ್ ಸಿ ಇಟ್ ಹಿಯರ್. ನೀವಿಲ್ಲಿ ಏನು ನೋಡ್ತಿದ್ದೀರಲ್ಲ ಇದು ಚೈನೀಸ್ ಗ್ರೇವ್ಯಾರ್ಡ್ ಅಂತ ಕರೀತಾರೆ. ಸೊ ಇಲ್ಲಿ ಮೋರ್ ದೆನ್ 300 ಜನ ಚೈನೀಸ್ ಸೋಲ್ಜರ್ಸ್ನ ಬರಿ ಮಾಡಿದ್ರಂತೆ. ಯಾವಾಗ 1962 ಅಲ್ಲಿ. ಇಲ್ಲೂ ಅದೇ ಬರೆದಿದ್ದಾರೆ ನೋಡಿ, 1962 ಇಂಡೋ ಚೈನಾ ವಾರಲ್ಲಿ ಮೋರ್ ದೆನ್ 300 ಜನ ಚೈನೀಸ್ ಸೋಲ್ಜರ್ಸ್ನ ಬರಿ ಮಾಡಿದಂಥ ಜಾಗದಲ್ಲಿ ನಾವಿದ್ದೇವೆ ಇವತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಷ್ಟೆಲ್ಲ ಹೋರಾಡಿರೋದು ಯಾರಿಗೆ? ನಾವಿವತ್ತು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ ಅಂತಂದರೆ ಇದಕ್ಕೆಲ್ಲ ಇವ್ರದ್ದು ಸಾಹಸನೇ ಕಾರಣ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ಬಂಕರ್ಸ್ ಹೇಗಿರುತ್ತೆ, ಒಳಗಡೆ ಏನೇನಿರುತ್ತೆ, ಅಟ್ಲೀಸ್ಟ್ ನೋಡೋಕ್ಕೆ ಹೇಗೆ ಕಾಣುತ್ತೆ ಅಂತ. ಇವತ್ತು ಈ ಬಂಕರ್ ನೋಡೋ ಅಂಥ ಅವಕಾಶ ಸಿಕ್ಕಿದೆ. 1962 ಬಂಕರ್ 2. ಲೆಟ್ಸ್ ಎಂಟರ್ ದ ಆ್ಯಕ್ಚುಯಲ್ ಬಂಕರ್. ಅವ್ರೇನು ಯೂಸ್ ಮಾಡಿದ್ರಲ್ಲ ಆವಾಗ, ಆ ಬಂಕರ್ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಇಂಥ ಜಾಗದಲ್ಲಿ ಅವ್ರು ಕೂತ್ಕೊಂಡು ಎನಿಮಿನ ಅಟ್ಯಾಕ್ ಮಾಡ್ತಿದ್ರು. ಜಸ್ವಂತ್ಗಢ್ ಸ್ಮೃತಿ ಸ್ಟಾಲ್. The Smriti Shawl has been constructed in 2016. ಸೊ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಡ್ಯೂರಿಂಗ್ 1962 ವಾರಲ್ಲಿ ಜಸ್ವಂತ್ ಸಿಂಗ್ ಸರ್ ಏನಿದಾರಲ್ಲ ಅವರು ಕೊನೆ ಉಸಿರೋವರೆಗೂ ಹೋರಾಡಿದಾರಂತೆ. ಆ್ಯಂಡ್ ಈ ಜಾಗದಲ್ಲಿ, ಇದೇ ಕೊನೆ ಜಾಗದಲ್ಲಿ, ಇಲ್ಲಿ ಐ ಥಿಂಕ್ ಇಲ್ಲಿ ಮರ ಇದೆಯಲ್ಲ, ಇಲ್ಲೇ ಅವರು ಕೊನೆ ಉಸಿರು ಬಿಟ್ಟಿರೋದು. ಸೊ ಅದನ್ನು ಇವ್ರು ಹಾಕ್ಕೊಂಡಿದ್ದು ಬಟ್ಟೆ ಆ ವಾರ್ ಟೈಮಲ್ಲಿ. ಇಲ್ಲೇನು ಮರ ಇದೆಯಲ್ಲ, ಈ ಮರದ ಹತ್ರನೇ ಅವರು ಕೊನೆ ಉಸಿರು ಬಿಟ್ಟಿದ್ದಂತೆ. ವಾಟ್ ಆನ್ ಇನ್ಸ್ಪಿರೇಷನ್ ದಿಸ್ ಈಸ್.
ಪರ್ಸನಲ್ ಬಿಲಾಂಗಿಂಗ್ ಆಫ್ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್. ಅವ್ರದ್ದು ನೇಮ್ ಪ್ಲೇಟ್, ರ್ಯಾಂಕ್ ಕನ್ಫರ್ಡ್ ಪಾಸ್ಟಮಸ್ಲಿ. ಬಾಲಕಾವ ನೋಡಿ ಹೇಗಿದೆ ಅಂತ. ಮಫ್ತಿ ಕ್ಯಾಪ್, ಅವ್ರು ಫೈರ್ ಮಾಡಿದ್ದು ಕಾರ್ಟೇಜ್, ಅವ್ರು ಹಾಕ್ಕೊಂಡಿದ್ದು ರಿಂಗು, ವಿಸಿಲ್, ಚೈನ್ಸ್, ಪ್ರತಿಯೊಂದನ್ನು ಇಟ್ಟಿದ್ದಾರೆ ಇಲ್ಲಿ ನೋಡಿ. ಅವಾಗ ಅವರು ಯೂಸ್ ಮಾಡ್ತಿದ್ದಿದ್ದು ಪ್ರೆಸ್ ಕೀ ವೆನ್ ಫಿನಿಶ್ಡ್. Oh my God, this is really so inspiring. ಇಂಡಿಯನ್ ಆರ್ಮಿ ಸೋಲ್ಜರ್ಸಿಗೆ ಟ್ರಿಬ್ಯೂಟ್ ಕೊಡೋಕ್ಕೆ ಇಟ್ಟಿದ್ದಾರೆ ಇದನ್ನು. ಒಂದು ಟ್ರಿಬ್ಯೂಟ್ ಕೊಟ್ಟರೆ ಸಾಕಾಗಲ್ಲ, 1,000 ಟ್ರಿಬ್ಯೂಟ್ ಕೊಟ್ಟರೂ ಸಾಕಾಗಲ್ಲ. ಸೊ ನನ್ನ ಕಡೆಯಿಂದ ದೇಶಕ್ಕೆ ಹೋರಾಡಿದಂಥ ಎಲ್ಲ ಸೋಲ್ಜರ್ಸ್ಗೂ ಒಂದು ದೊಡ್ಡ ನಮನ ಹೇಳ್ತಾ ಇಲ್ಲಿ ವಾರ್ ಮೆಮೋರಿಯಲ್ಲಿಂದ ಆಚೆ ಹೋಗ್ತಾ ಇದ್ದೀನಿ. ಸ್ಟೋರಿ ಅಂತಂದರೆ ಅದು ನಮಗೆಲ್ಲ ಬರೀ ಕತೆ ಅನಿಸುತ್ತೆ, ಬಟ್ ಅದನ್ನು ನಾವು ಅವ್ರು ಹೇಗಿದ್ದರು, ಯಾವ ಥರ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಐ ಥಿಂಕ್ ಮೈಯೆಲ್ಲ ಜುಮ್ ಅನ್ನತ್ತೆ. ಅಂಥ ಒಂದು ರೋಮಾಂಚಕವಾದ ಜಾಗದಿಂದ ನಾನು ಹೊರಡ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ಟು ಆಲ್ ದ ಸೋಲ್ಜರ್ಸ್ ಹೂ ಹ್ಯಾಸ್ ಫಾಟ್ ಫಾರ್ ದ ಕಂಟ್ರಿ. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ ಥಂಡಿ ಜಾಸ್ತಿ ಇದೆ ಅಂತ ಹಾಟ್ ವಾಟರ್ ಮತ್ತು ಟೀ ಇಲ್ಲೇ ಇಟ್ಟಿದ್ದಾರೆ. ಸೊ ಫ್ರೀ ಟೀ ಮತ್ತು ಬಿಸಿ ನೀರು ಇಲ್ಲೇ ಇಟ್ಟಿದ್ದಾರೆ. ಸೊ ಐ ಆಮ್ ಗೋನಾ ಜಸ್ಟ್ ಟೇಕ್ ಅ ಕಪ್. ಓಕೆ, ಲೆಟ್ಸ್ ಲೀವ್ ಜಸ್ವಂತ್ಗಢ್ ಮೆಮೋರಿಯಲಿಂದ ಹೆಡಿಂಗ್ ಟುವರ್ಡ್ಸ್ ಸೇಲಾ ಪಾಸ್. ಯಾರೋ ಫ್ರಿಜ್ ಬಾಗ್ಲು ಓಪನ್ ಮಾಡಿ ಇಟ್ಬಿಟ್ಟಂಗಿರಂಗಿದೆ, ಎಲ್ಲ ಐಸ್ ಗೆಡ್ಡೆ ಆಗೋಗಿದೆ ಮುಂದೆ. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಯಾರೋ ಫುಲ್ಲು ಐಸ್ ಗೆಡ್ಡೆನ ಕರಗಿಸಿ ಇಟ್ಟಿರೋಂಗೆ ಕಾಣಿಸ್ತಾ ಇದೆ. ಕ್ರೇಜಿ ದಿಸ್ ಈಸ್. ಸ್ವಾಗತ. ಸೇಲಾ ಲೇಕ್ ಅಂದರೆ ನಿಮಗೆಲ್ಲ ನೆನಪಿರ್ಬೋದು. ಈಗೊಂದು ವಾರದ ಹಿಂದೆ ಇಲ್ಲಿ ನೀರ ಮೇಲೆ ನಡೆಯೋಕ್ಕೆ ಹೋಗಿ ಒಂದು 3 ಫ್ಯಾಮಿಲಿ ನೀರೊಳಗಡೆ ಹೋಗಿ ಪ್ಯಾರಲೈಸ್ ಆಗಿದ್ರಲ್ಲ, ಅದೇ ಲೇಕ್. ಎಕ್ಸ್ಟ್ರೀಮ್ ಕೋಲ್ಡ್ ಇದೆ, ಎಕ್ಸ್ಟ್ರೀಮ್ ಕೋಲ್ಡ್. ಗಾಳಿನೂ ಹಾಗೆ ಹೊಡಿತಿದೆ. ನಮ್ಮ ಸೂರ್ಯ ಅವರು ಲೇಕಲ್ಲಿ ಇಳಿತಾ ಇದ್ದಾರೆ. ನಾನು ಅವ್ರನ್ನ ಬೇಟಾಗಿ ಕಳಿಸ್ತಾ ಇದ್ದೀನಿ. ಬೇಟ್ ಅಂದರೆ ಏನು ಗೊತ್ತಾ? ಬಲಿಕ ಬಕ್ರ. ಅವರೆಲ್ಲೆಲ್ಲಿ ಹೋಗ್ತಾರೋ ನಾನು ಅಲ್ಲಲ್ಲೇ ಹೋಗ್ತೀನಿ. ದೇವರನ್ನೇ ಬೀಳಲ್ಲ ನಾನಂತೂ. ಓ ಮೈ ಗಾಡ್. हाँ अगर अंदर चला गया तो मैडम ನೋಡಿ. ಸೇ ಹಾಯ್ ಮ್ಯಾಮ್. ಹಾಯ್. ಇಲ್ಲಿ ನೋಡಿ, ಇಲ್ಲಿ ಅಡ್ವೆಂಚರ್ ಮಾಡ್ತಾ ಇದ್ದಾರೆ ಸೂರ್ಯ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ವೆಲ್ಕಮ್ ಟು ದ ಫ್ರೋಝನ್ ಲೇಕ್ ಸೇಲಾ. ನೀರಿನ ಮೇಲೆ ನಡೆಯೋದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ಬಟ್ ದೇವರನ್ನೇ ಭಯ ಆಗ್ತಾ ಇದೆ. ಯಪ್ಪ, ಒಂದು ಲೇಯರ್ ಏನು. ಇವ್ರನ್ನ ಮಜಾ ತಗೊಂತಿದ್ದಾರೆ. ಸ್ಕೇಟಿಂಗ್, ಐಸ್ ಸ್ಕೇಟಿಂಗ್.
ಮೂನ್ ಡ್ಯಾನ್ಸ್. ಅಷ್ಟೇ, ನಾನಿನ್ನು ಮುಂದೆ ಹೋಗಲ್ಲ. ನಾವು ಬೇರೆ ಫುಲ್ಲು ಹೂ ಥರ ಇದ್ದೀವಿ, ಬಿದ್ಗಿದೋಗ್ಬಿಟ್ರೆ ಕಷ್ಟ. ಆಮೇಲೆ ಸಖತ್ ಚಳಿ ಆಗ್ತಾ ಇದೆ, ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಅನಿಸ್ತದೆ ಯಾಕೋ. ಗ್ಲೌಸ್ ಅಂಡ್ ಕೀಪ್ ಸೊ ಕ್ವಿಕ್ಲಿ ಬಿಫೋರ್ ಐ ಲೀವ್. ಇದಕ್ಕೆ ಸೇಲಾ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ, ಅಲ್ಲಿ ನಾವು ಅವ್ರ ಮೆಮೋರಿಯಲ್ಲಿ ಹೋಗಿದ್ವಲ್ಲ, ಜಸ್ವಿಂದರ್ ಸಿಂಗ್ ಅವ್ರದ್ದು, ಅವರು ಒಬ್ಬರೇ ನಿಂತ್ಕೊಂಡು ಯುದ್ಧ ಮಾಡುವಾಗ ಸೇಲಾ ಮತ್ತು ನೌರ ಅನಿಸುತ್ತೆ ಇನ್ನೊಬ್ಬರು ಗೊತ್ತೇನೆ, ಅವ್ರ ಜೊತೆಗೆ ಹೆಗ್ಲಿಗೆ ಕೊಟ್ಕೊಂಡು ಅವರಿಗೆ ಏನೇನು ಬೇಕು, ಲೈಕ್ ಮಿಲೆಟ್ಸ್ ಆಗಿರ್ಬೋದು, ನೀರಾಗಿರ್ಬೋದು, ಹಣ್ಣು ಆಗಿರ್ಬೋದು ಎಲ್ಲ ಸಪ್ಲೈ ಮಾಡ್ತಾ ದೇ ಹ್ಯಾವ್ ಫಾಟ್ ಅಲಾಂಗ್ ವಿತ್ ಜಸ್ವಿಂದರ್ ಸಿಂಗ್. ಅದಕ್ಕೆ ಅವರ ಮೆಮೊರಿಗೆ ಅಂತ ಈ ಲೇಕಿಗೆ ಸೇಲಾ ಅಂತ ಹೆಸರಿಟ್ಟಿದ್ದಾರೆ. ಇನ್ಮೇಲೆ ಹೋಗ್ತೀವಲ್ಲ, ದಟ್ ಈಸ್ ಸೇಲಾ ಪಾಸ್. ಒನ್ ಲಾಸ್ಟ್ look at the lake, a beautiful Sela lake, and off I go. Okay, ಹೇಗಿತ್ತು ಸೇಲಾ ಲೇಕ್? ನಂಗಂತೂ ಫುಲ್ ಖುಷಿ ಆಗೋಯ್ತು ನೋಡಿ. ನೀರಿನ ಮೇಲೆ ನಡೆದಿದ್ದೀನಿ ಸರ್, ಕಡಿಮೆನಾ? ಬಟ್ ಇಲ್ಲೆಲ್ಲ ಎಷ್ಟು ಕೇರ್ಫುಲ್ಲಾಗಿರ್ಬೇಕಂದ್ರೆ ಅಷ್ಟು ಕೇರ್ಫುಲ್ಲಾಗಿರಬೇಕು. ಒಂದು ಸ್ವಲ್ಪ, ಯಾಕೆ ನಮಗೆ ಗೊತ್ತಾಗಲ್ಲ ಮೇಲಿಂದ ನೀರಿಂದು ಲೇಯರು ಅಥವಾ ಎಷ್ಟು ಐಸ್ ತಿಕ್ಕಾಗಿದೆ, ಎಷ್ಟು ದಪ್ಪಕ್ಕಿದೆ, ನಮ್ಮ ವೆಯ್ಟ್ ತಡ್ಕೊಳ್ಳುತ್ತಾ ಏನು ಗೊತ್ತಾಗಲ್ಲ. ನಿಜವಾಗ್ಲೂ ಭಯ ಆಗ್ತಾ ಇತ್ತು ಹೋಗುವಾಗ. ಓಕೆ, ಸೇಲಾ ಪಾಸ್ ದಾಟಾಯಿತು, ಇನ್ನೆಲ್ಲೂ ನಿಲ್ಲಿಸ್ತಾ ಇಲ್ಲ, ಸೀದಾ ವಿ ಆರ್ ಗೋಯಿಂಗ್. ಬಾಯ್ ಬಾಯ್ ಸೇಲಾ ಪಾಸ್, ಅಂಟಿಲ್ ನೆಕ್ಸ್ಟ್ ಟೈಮ್. ಓ ಮೈ ಗಾಡ್, ಟೈಮ್ ಇವಾಗ ಆಲ್ಮೋಸ್ಟ್ 5:15 ಆಗಿದೆ. ಆ್ಯಂಡ್ ಲುಕ್ ಅಟ್ ದ ಸ್ಕೈ, ಫುಲ್ ಲಿಟ್ ಇಟ್ ಈಸ್. ಸನ್ಸೆಟ್ ನೋಡಿಕೊಂಡು 5 ನಿಮಿಷ ಮಾತ್ರ ಐ ವಿಲ್ ಬಿ ರೀಚಿಂಗ್ ಬಾಂಡಿಲಾ. ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಎನಿವೇಸ್, few more minutes. Let's go to room and sip some hot coffee. Bomdila. We have reached Anu Homestay. It's crazy cold, but place is still. Let's go inside. Hey guys, we are back to the room, and I think ನಮ್ಮ ಬಾಡಿ ಒಂದು ಸ್ವಲ್ಪ ಇವಾಗ ಯೂಸ್ ಟು ಆಗಿದೆ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ಚಳಿ ಅಂತ ಏನು ಅನಿಸ್ತಾ ಇಲ್ಲ. ಸೊ ದಿಸ್ ಇಸ್ ದ ಸೇಮ್ ರೂಮ್ ಅವತ್ತೇನು ತೋರಿಸಿದ್ನಲ್ಲ ಅದೇನೆ. ಸೊ ಹಾಗಾಗಿ ಮತ್ತೆ ರೂಮ್ ತೋರೆಲ್ಲ ಕೇಳಬೇಡಿ, ಹೋಗಿ ನನ್ನ ಪ್ರೀವಿಯಸ್ ಬ್ಲಾಗ್ನ ನೋಡಿ. ಯಾ ರಿಯಲಿ ಟಯರ್ಡ್. ಸೊ ನಾಳೆ ಸೆಪ್ಪಾಗೆ ಹೋಗಬೇಕಿತ್ತು. ಸೆಪ್ಪಾಯಿಂದ ಝೀರೋ ವ್ಯಾಲಿ ಅಲ್ಲಿಗೆ ಹೋಗಬೇಕಿತ್ತು. ಸೊ ನಾವು ಇವತ್ತೇನು ಡಿಸೈಡ್ ಮಾಡಿದ್ವಿ ಅಂದರೆ,
ಸೆಪ್ಪಲ್ಲಿ ಏನೂ ಇಲ್ಲ ನೋಡೋಕ್ಕೆ. ಸೊ ಸೆಪ್ಪನ ಬೈಪಾಸ್ ಮಾಡಿ ನಾಳೆ ಇಸ್ ಗೋನ್ ಬಿ ಅ ಲಾಂಗ್ 8-9 hours ಆಫ್ ರೈಡ್. ಬೆಳಿಗ್ಗೆ 8 ಗಂಟೆಗೆ ಹೊರಟ್ರೆ ಅಲ್ಲಿ 5-6 ಗಂಟೆಗೆ ತಲುಪ್ತೀವಿ. ಆ್ಯಂಡ್ ದೆನ್ ಇಟ್ಸ್ ಅ ಬ್ರೇಕ್ ಡೇ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. I hope you guys are enjoying my vlog. If you do, then you know what to do. Give a big thumbs up and don't forget to subscribe.